ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್. ಇವತ್ತು ನಾನು ಸಬ್ಬಕ್ಕಿ ಸೊಪ್ಪು ಉಪಯೋಗ ಮಾಡಿಕೊಂಡು 1 ಕಪ್ ಜೋಳದಿಟ್ಟಿದ್ರೆ ಸಾಕು ರುಚಿಯಾದ ರೊಟ್ಟಿ ಮಾಡ್ಬೋದು ಫ್ರೆಂಡ್. ಅದು ಹೇಗೆ ಅಂತ ಹೇಳ್ತೀನಿ, ನೋಡೋಣ ಬನ್ನಿ. ಹೇಗೆ ಮಾಡೋದು ಅಂತ ಈಗ ನಾನು ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಈಗ ಒಂದು ಬಾಣಲೆನಲ್ಲಿ ಸಬ್ಬಕ್ಕಿ ಸೊಪ್ಪು ಹಾಕಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್. ಅದರಲ್ಲಿ ಸಿಕ್ಕಾಪಟ್ಟೆ ಮಣ್ಣಿತ್ತು, ಹಾಗಾಗಿ ಒಂದು 3 ಸರಿ ತೊಳೆದು ನೀಟಾಗಿ ಎತ್ತಿಟ್ಕೊತೀನಿ ನೋಡಿ. ತೊಳೆದು ಸೈಡ್ಗೆ ಇಟ್ಕೊಂಡಿದ್ದೀನಿ. ಫಸ್ಟು ಒಂದು ಪಾತ್ರೆ ತೊಗೊಳ್ಳೋಣ. ಆ ಪಾತ್ರೆಗೆ ನೋಡಿ ಕಪ್ಪಲ್ಲಿ ನಾನು 1 ಕಪ್ಪು ಜೋಳದಿಟ್ಟು, ಬರೀ ಜೋಳದಿಟ್ಟಿನೇನು ಇದಕ್ಕೆ ಯೂಸ್ ಮಾಡ್ತಾಯಿಲ್ಲ. ಆ ಜೋಳದಿಟ್ಟು ಜೊತೆಗೆ ನಾನು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿದ ನಂತರ 1 ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ತೀನಿ. ಜೀರಿಗೆ ಹಾಕಿದ ನಂತರ ಇದಕ್ಕೆ 1 ಸ್ಪೂನು ಬಿಳಿ ಎಳ್ಳು ಅಥವಾ ಕರಿ ಎಳ್ಳಾದರೂ ಹಾಕ್ಕೋಬೋದು, ನಿಮ್ಮಿಷ್ಟ. ಅದು ನಾನು ಬಿಳಿ ಎಳ್ಳು ಹಾಕ್ತೀನಿ 1 ಸ್ಪೂನು. ಇದಕ್ಕೆ ಚಿಲ್ಲಿ ಫ್ಲೆಕ್ಸು ಅಥವಾ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಹಾಕ್ಕೋಬೋದು. ನಾನು ಯಾವುದೂ ಹಾಕ್ತಾಯಿಲ್ಲ ಖಾರ ಇಲ್ಲಿ, ನಿಮಗೆ ಬೇಕಾದ್ರೆ ಹಾಕ್ಕೊಳ್ಳಿ, ಆಪ್ಷನಲ್ ಅದು. ನಾನು ಇಷ್ಟೇ ಜೀರಿಗೆ, ಬಿಳಿ ಎಳ್ಳು ಮತ್ತು ರುಚಿಗೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿದ ನಂತರ ಈಗ ಚೆನ್ನಾಗಿ ನೀರು ಕಾಯಕ್ಕೆ ಇಟ್ಕೊಳ್ಳೋಣ ಬನ್ನಿ. ನೀರು ಚೆನ್ನಾಗಿ ಕುದಿಬೇಕು. ಇದಕ್ಕೆ ಇಡಿಸೋವಷ್ಟು ನೀರನ್ನ ಚೆನ್ನಾಗಿ ಕಾಯಕ್ಕೆ ಇಟ್ಟಿದ್ದೀನಿ. ಆ ನೀರು ಕಾಯ್ತಾ ಇರೋ ಟೈಮಲ್ಲಿ ನಾನು ಸಬ್ಬಕ್ಕಿ ಸೊಪ್ಪನ್ನ ಕಟ್ ಮಾಡ್ಕೊಂಬಿಡ್ತೀನಿ. ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್. ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಇದು ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಹಾಗೆ ಡಯಾಬಿಟಿಕ್ ಪೇಷಂಟ್ಗಂತೂ ಹೇಳಿ ಮಾಡಿಸಿದ್ದ ರೆಸಿಪಿ. ವೆಯ್ಟ್ ಲಾಸ್ ಮಾಡೋರಿಗೂ ತುಂಬ ಅನುಕೂಲ ಆಗುತ್ತೆ ಈ ರೆಸಿಪಿ. ಹಾಗಾಗಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಆಗ್ಬೋದು ಅಥವಾ ರಾತ್ರಿ ಊಟ, ಮಧ್ಯಾಹ್ನದ ಊಟ ಎಲ್ಲದಕ್ಕೂ ಉಪಯೋಗ ಆಗೋವಂಥ ಈ ರೆಸಿಪಿ ಇದು. ಈ ರೆಸಿಪಿನ ಮಾಡಿಕೊಂಡು ತಿಂದು ಒಮ್ಮೆ ನೋಡಿ ಹೇಗಿತ್ತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಈಗ ಸಣ್ಣದಾಗಿ ಎಲ್ಲ ನೀಟಾಗಿ ಹೆಚ್ಚಿಟ್ಕೋತಾ ಇದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಮಾಮೂಲಿ ಇವಾಗ ಜೋಳದ ರೊಟ್ಟಿ ಮಾಡೋಕ್ಕೆ ಬರೋದೇ ಇಲ್ಲ ಅನ್ನೋರು ಕೂಡ ಇದನ್ನು ಮಾಡಿ ತಿನ್ಬೋದು. ನೋಡಿ ಇವಾಗೆಲ್ಲ ಹೆಚ್ಚಿದಾಯಿತು. ಇದಕ್ಕೆ ಈರುಳ್ಳಿ ಬೇರೆ ಏನು ತರಕಾರಿ ಬೇಡ, ಈರುಳ್ಳಿನೂ ಬೇಡ, ಏನೂ ಬೇಡ. ಸಬ್ಬಕ್ಕಿ ಸೊಪ್ಪು ಒಂದು ಮನೇಲಿದ್ದರೆ ಸಾಕು, 1 ಕಪ್ ಜೋಳದಿಟ್ಟಿದ್ರೆ ಸಾಕು. ದಿಢೀರಾಗಿ 10 ನಿಮಿಷದಲ್ಲಿ ನಾವು ತಯಾರು ಮಾಡ್ಕೋಬೋದು ಇದನ್ನು. ನೋಡಿ ಇವಾಗ ನೀರು ಕಾಯ್ದಿದೆ. ಚೆನ್ನಾಗಿ ಸ್ವಲ್ಪ ಇದನ್ನು ಹಳ್ಳ ಥರ ಮಾಡಿಕೊಂಡು ಹಾಕಿ, ಬಿಸಿ ಬಿಸಿ ಇರಬೇಕು ನೀರು, ಹುಷಾರು. ನೋಡಿ ಕಲಿಸ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೌಟಿನ ಸಹಾಯದಿಂದ. ಕೈ ಹಾಕೋಕ್ಕೆ ಹೋಗಬೇಡಿ, ತುಂಬ ಬಿಸಿ ಇರುತ್ತೆ ನೀರು. ಕುದಿಯೋ ನೀರು ಹಾಕಿರೋದು ಇದಕ್ಕೆ, ಹಾಗಾಗಿ ನೋಡಿ ಹಾಕ್ಕೊಳ್ಳಿ. ನೋಡಿ ಇವಾಗ ಇನ್ನೂ ಸ್ವಲ್ಪ ಹಾಕಿದೆ, ಇನ್ನೂ ಸ್ವಲ್ಪ ಹಿಡಿಯುತ್ತೆ ನೀರು ಇದಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡಿ. ಫಸ್ಟು ಸ್ವಲ್ಪ ಹಾಕ್ಕೊತ ಮಿಕ್ಸ್ ಮಾಡಬೇಕು ನೀವು. ಒಮ್ಮೆ ಅಷ್ಟು ನೀರು ಹಾಕ್ಕೋಬಾರ್ದು. ಸ್ವಲ್ಪ ಹಾಕ್ಕೊತ ಮಿಕ್ಸ್ ಮಾಡಿದ್ರೆ ಗೊತ್ತಾಗುತ್ತೆ ನಮಗೆ ಎಷ್ಟು ನೀರು ಬೇಕಂತ. ನೋಡಿ ಇವಾಗ ಇನ್ನೊಂದು ಸ್ವಲ್ಪ ಹಾಕಿದೆ. ಹಾಕಿದ ನಂತರ ಚೆನ್ನಾಗಿ ಸ್ಪೂನಿಂದನೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಇನ್ನೂ ಬಿಸಿ ಇದೆ, ಹಾಗಾಗಿ ಆಲ್ಮೋಸ್ಟ್ ಇನ್ನೇನು ನೀರು ಸಾಕು ಅನಿಸುತ್ತೆ. ನೋಡೋಣ, ಇನ್ನು ಕೆಳಗಡೆ ಹಿಟ್ಟೆಲ್ಲ ಇದೆ, ಇರೋದನ್ನೆಲ್ಲ ಹಾಕ್ಕೊಂಬಿಟ್ಟೆ ನಾನು. ಟೋಟಲಾಗಿ 1-2 ಗ್ಲಾಸ್ ನೀರು ಇಳಿತು ಈ ಜೋಳದಿಟ್ಟಿಗೆ. ಜೋಳದಿಟ್ಟು ತುಂಬ ಚೆನ್ನಾಗಿದೆ. ನನಗೆ ಗದಗಿಂದ ಬಂದಿದ್ದಾರೆ ಒಬ್ಬರು, ಅವ್ರು ತಂದುಕೊಟ್ರು ಈ ಜೋಳದಿಟ್ಟನ್ನ. ತುಂಬ ಚೆನ್ನಾಗಿದೆ ಜೋಳದಿಟ್ಟು. ಈ ಅಂಗಡಿಲೆಲ್ಲ ಸಿಕ್ಕುತ್ತಲ್ಲ, ಅದಕ್ಕೆ ಏನೇನೋ ಮಿಕ್ಸ್ ಮಾಡಿರ್ತಾರೆ, ಇಷ್ಟು ಹದವಾಗಿ ಬರೋಲ್ಲ ರೊಟ್ಟಿ. ನೋಡಿ ಎಷ್ಟು ಚೆನ್ನಾಗಿ ಇವಾಗ ನೀಟಾಗಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನನಗೆ ಒಂದು 10 ರೊಟ್ಟಿ ಆಗಿತ್ತು ಇದರಲ್ಲಿ, 1 ಕಪ್ಪಲ್ಲಿ. ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರೋ ಅಷ್ಟು ಕಲಿಸ್ಕೊಳ್ಳಿ. ನೋಡಿ ಆಯಿತು, ರೆಡಿ ಆಯಿತು. ಒಂದು 10 ನಿಮಿಷ ಮುಚ್ಚಿಕ್ಬಿಡ್ತೀನಿ. ಈಗ ಕಾಯಿ ಚಟ್ನಿ ಮಾಡ್ಕೊತೀನಿ ಇದ್ರ ಜೊತೆಗೆ. ಒಂದು ಸಣ್ಣ ಕಪ್ಪಲ್ಲಿ ಹಸಿ ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಹಾಗೆ ಹುಣಸೆಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ, ಅಷ್ಟೇ ನಾನು ಹಾಕಿರೋದು. 1 ಸ್ಪೂನಷ್ಟು ಹುರಿಗಡಲೆ ಹಾಕಿ ಇದನ್ನು ನೈಸಾಗಿ ರುಬ್ಕೊಂಬರೋಣ. ಅಷ್ಟರಲ್ಲಿ ಹೆಂಚು ಕಾಯಕ್ಕಿಡೋಣ. ಚಟ್ನಿ ಮಾಡೋ ಟೈಮಲ್ಲಿ ನಮ್ಮ ಜೋಳದಿಟ್ಟು ನೆಂದಿರುತ್ತೆ ನೋಡಿ. ಇವಾಗ ನೆಂದಿದೆ, ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ ನಾನು ಆಲ್ರೆಡಿ. ಇವಾಗ ಚೆನ್ನಾಗಿ ಇನ್ನೊಂದ್ಸಲಿ ನಾದ್ಕೊಂಡಿದ್ದನ್ನು ಚೆನ್ನಾಗಿ ನಾದಿ ಒಂದು ಹೋಳಿಗೆ ಶೀಟು ಅಥವಾ ಈ ಎಣ್ಣೆ ಎಲ್ಲ ತಂದಿರ್ತಾರಲ್ಲ ಸನ್ಪ್ಯೂರು, ಅದಾದರೂ ಇದ್ದರೆ ನಡೆಯುತ್ತೆ, ಇಲ್ಲ ಬಾಳೆ ಎಲೆ ಇದ್ದರೆ ನಡೆಯುತ್ತೆ. ನಾನು ಹೋಳಿಗೆ ಶೀಟ್ ಮೇಲೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನೀಟಾಗಿ ನಾವು ರೊಟ್ಟಿ ಹಿಟ್ಟೆಲ್ಲ ಕಲಿಸ್ಕೊತೀವಲ್ಲ ಅದಕ್ಕೆ ಕಲಿಸ್ಕೊಳ್ಳಿ.
ಇವಾಗ ತಟ್ಕೊಂಡು ಬರೋಣ ಬನ್ನಿ. ನೀಟಾಗಿ ಚೆನ್ನಾಗಿ ನೀರು ಕೈ ಮಾಡಿಕೊಂಡು ತೊಟ್ಕೋಬೋದು. ನೀರು ಕೈ ಮಾಡಿಕೊಂಡು ತೊಟ್ಕೋಬೋದು, ಚೆನ್ನಾಗಿರುತ್ತೆ. ಎಷ್ಟು ತೆಳು ಬೇಕೋ ಅಷ್ಟು ತೆಳು ತೊಟ್ಕೊಳ್ಳಿ. ದೊಡ್ಡೋರಿಂದ ಚಿಕ್ಕೋರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ. ವಾರದಲ್ಲಿ 2-3 ಸರಿ ಬೇಕು ಅಂತ ಕೇಳಿ ಮಾಡಿಸ್ಕೊತಾರೆ. ಅಷ್ಟು ರುಚಿಯಾಗಿರುತ್ತೆ. ನಾರ್ಮಲ್ ಜೋಳದ ರೊಟ್ಟಿ ಎಲ್ಲ ಮಾಡ್ತಾರಲ್ಲ, ಅದಕ್ಕಿಂತ ತುಂಬ ರುಚಿಯಾಗಿರುತ್ತೆ ಈ ಜೋಳದ ರೊಟ್ಟಿ. ನೀವು ಒಂದು ಸಲ ಮಾಡ್ಕೊಳ್ಳಿ. ಇಷ್ಟು ಈಸಿ ನೋಡಿ ಜೋಳದ ರೊಟ್ಟಿ ಮಾಡೋದು. ಹೆಂಚ ಮೇಲೆ ಇದನ್ನು ಅದೇ ಪೇಪರ್ ಸಮೇತ ಹಾಕಿ ನೀಟಾಗಿ ಅದು ಬಂದುಬಿಡುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂತು. ಇವಾಗ ಇದು ಬೇಯಲಿ, ಇನ್ನೊಂದು ತೊಟ್ಕೊಂಬರೋಣ. ಇಷ್ಟೇ ತೊಗೊಳ್ಳಿ ಸಾಕು. ತುಂಬ ಜಾಸ್ತಿ ತೊಗೊಂಡ್ರೆ ತೆಳುವಾಗಿ ತಟ್ಟೋಕ್ಕಾಗಲ್ಲ ನೋಡಿ. ಇಷ್ಟು ಉಂಡೆ ತೊಗೊಂಡ್ರೆ ಸಾಕು. ಮತ್ತು ಸ್ವಲ್ಪ ನಿಮಗೆ ನೀರು ಬೇಕಾ ಎಣ್ಣೆ ಬೇಕಾ ನೋಡಿಕೊಂಡು ಚೆನ್ನಾಗಿ ಪಟ ಅಂತ ಆಗಿಬಿಡುತ್ತೆ. ಕೇವಲ 10 ನಿಮಿಷ ಟೈಮ್ ಇದ್ದರೆ ಸಾಕು ನಮಗೆ ಈ ರೊಟ್ಟಿ ಮಾಡೋಕ್ಕೆ. ಆ ಥರ ಜೋಳದ ರೊಟ್ಟಿ ಒಸೆಯೋದು ಮತ್ತು ತಟ್ಟೋದು ಹಿಟ್ಟು ಎಲ್ಲ ಚೆಲ್ಲಾಡ್ತಿರುತ್ತೆ. ಭಾಳ ರುಚಿಯಾಗಿತ್ತು, ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್. ಕಾಯಿ ಚಟ್ನಿ ಮತ್ತು ಜೋಳದ ಸಬ್ಬಕ್ಕಿ ಸೊಪ್ಪಿನ ರೊಟ್ಟಿ ನೋಡಿ. ಇವಾಗ ಉಲ್ಟಾ ಮಾಡಿದೆ. ಈ ಸೈಡ್ ಬೆಂದಿದೆ. ತುಂಬ ಏನು ಬೇಯಬೇಕಂತ ಇಲ್ಲ, ಯಾಕೆಂದರೆ ಬಿಸಿ ನೀರು ಕುದಿಯೋ ನೀರು ಹಾಕಿದ್ದೀವಿ. ಹಾಗಾಗಿ 2 ಸೈಡು ಸ್ವಲ್ಪ ಬೇಯಿಸಿದ್ರೆ ಸಾಕು. ಈ ಸೈಡ್ ಬೆಂದಿದೆ. ಇವಾಗ ಈ ಕಡೆ ಹಾಕೋಣ. ಈ ಕಡೆನೂ ಬೇಯಿತು ನೋಡಿ. ರೆಡಿ ಆಯಿತು. ಈಗ ನೋಡಿದ್ರಲ್ಲ ಎಷ್ಟು ಸಾಫ್ಟಾಗೂ ಕೂಡ ಇದೆ. ಇದನ್ನು ಹಾಕಿ ಬೇಯಿಸ್ಕೊಂಬರ್ತೀನಿ. ತುಂಬ ಇಷ್ಟ ಆಯಿತು ಮನೆಯವ್ರಿಗೆ ರೊಟ್ಟಿ. 2 ತಿನ್ನೋರು 4 ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಮತ್ತು ಇನ್ನೊಂದು ತೊಟ್ಕೋತೀನಿ. ನಿಮ್ಗೆ ಎಣ್ಣೆ ಬೇಡ ಅಂದರೆ ನೀರು ಕೈಯಲ್ಲಿ ತೊಟ್ಕೋಬೋದು. ನಾನು ನೀರು ಕೈಯಲ್ಲಿ ತೊಟ್ಕೊಳ್ಳಲ್ಲ. ಸ್ವಲ್ಪ ಸುಮ್ಮನೆ ಹೀಗೆ ಬೆಟ್ಟಿಗೆ ಒದ್ದೆ ಮಾಡ್ಕೋತೀನಿ ಅಷ್ಟೇ ಎಣ್ಣೆನ. ನೋಡಿದ್ರಲ್ಲ ರೆಡಿಯಾಗಿದೆ ಕಾಯಿ ಚಟ್ನಿ ಮತ್ತು ರೊಟ್ಟಿ. ನಾನು ಕೊಡ್ತಾಯಿದ್ದೀನಿ, ನಮ್ಮ ಮನೆಯವರು ತಿಂತಾಯಿದ್ದಾರೆ. ತುಂಬ ಸಾಫ್ಟಾಗಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಕೊಟ್ಟು ಬಂದಿದ್ದೀನಿ ಈಗ ಆಲ್ರೆಡಿ. ನೋಡಿದ್ರಲ್ಲ ನನ್ನ ರೊಟ್ಟಿ ರೆಸಿಪಿನ. ಸಬ್ಬಕ್ಕಿ ಸೊಪ್ಪು ಜೋಳದಿಟ್ಟು ಉಪಯೋಗ ಮಾಡಿರೋದು. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ ಈ ವಿಡಿಯೋನ. ಓಕೆನಾ? ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಓಕೆ, ಬಾಯ್. ಥ್ಯಾಂಕ್ ಯು ಸೋ ಮಚ್.